ಬೆಂಗಳೂರಿನಲ್ಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅನ್ನ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ಬಟ್ ಮೆಜೆಸ್ಟಿಕ್ ನಲ್ಲಿ ಈಗೇನಾಗ್ತಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದೀವಿ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ನಡೆಸೋದಕ್ಕೆ ಮುಂದಾದಾಗ ಇಲ್ಲಿನ ವ್ಯಾಪಾರಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತೆರವು ಕಾರ್ಯಾಚರಣೆಗೆ ಪ್ರತಿರೋಧವನ್ನ ತೋರಿಸಿದ್ದಾರೆ ವ್ಯಾಪಾರಿಗಳು. ಅವ್ರು ಹೇಳೋದಿಷ್ಟು, ದೇಶದಲ್ಲಿ ಎಲ್ಲೂ ಫುಟ್ಪಾತ್ ಬಂದಾಗಿಲ್ಲ, ಇದನ್ನೇ ನಂಬಿಕೊಂಡು ನಾವು ಬದುಕಿದ್ದೀವಿ, ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸವನ್ನು ಮಾಡಬೇಡಿ, ನಾವು ಬಿಡಲ್ಲ ಅಂತಿದ್ದಾರೆ ಸ್ಥಳೀಯ ವರ್ತಕರು. ಫುಟ್ಪಾತ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಂತಹ ವರ್ತಕರು ನಾವು ಯಾವುದೇ ಕಾರಣಕ್ಕೂ ಈ ಆಪರೇಷನ್ ಜರುಗೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕೆಲವರಂತೂ ಕೆಲವು ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ. ನೋಡೋಣ ವಿಷಯ. ಬರ್ಬೇಕಲ್ವಾ ನೀವು GH ಪಾಟೀಲ್ ಸಿಎಂ ಆಗಿ 96 ಅಲ್ಲಿ ಅವಾಗ ನೆಕ್ಸ್ಟ್ 95 ಅಲ್ಲಿ ಆಗಿದ್ರು. 96 ಗೆ ನಮ್ಮ SM ಕೃಷ್ಣ ಅವರು ಬಂದ್ರು, ಗ್ರೀನ್ ಸಿಟಿ ಮಾಡ್ತಂತ ಬಂದ್ರ. ಗ್ರೀನ್ ಸಿಟಿ ಮಾಡಕ್ಕೋಸ್ಕರ ಫ್ಲವರ್ ಕಟ್ಟಿದ್ರು ಅವರು. ನಮ್ಮ ಫುಟ್ಪಾತ್ಗೆ ತೊಂದರೆ ಕೊಡ್ಲಿಲ್ಲ ಸರ್ ಮೇಡಮ್ ಅವರೇ. ಅರ್ಥ ಆಯ್ತಾ ಮೇಡಮ್ ಅವರೇ? ಅಲ್ಲ ಮೇಡಮ್ ಅವರೇ, ನಾವೇನು ವಿಷ ಕುಡಿಲ್ಲ ಹಂಗಾರೆ. ಹೆಂಡತಿ ಮಕ್ಕಳೆಲ್ಲ ನಾವು ನಂಬ್ಕೊಂಡಿರೋರು. ಮತ್ತೆ ಅದನ್ನ ಕರೆಕ್ಟ್ ನ್ಯಾಯ ತೀರ್ಮಾನ ಮಾಡ್ಕೊಂಡು ಆ ಕಡೆಯಿಂದ ಬನ್ನಿ ನೀವು. ಒಂದ್ ಕಡೆ ಅಲ್ಲಿ ಬಿಡೋದಂತೆ, ಒಂದ್ ಕಡೆ ಇಲ್ಲಿ ಬಿಡೋದಂತೆ. ಅಲ್ಲ ಮೇಡಮ್ ಅವರೇ, ಅವತ್ತು ನಾವು 4 ಜನ ಇದ್ದಿದ್ವಿ ರೋಡಲ್ಲಿ, ಯಾರು ಇರ್ಲಿಲ್ಲ, ಮೆಟ್ರೋನು ಇರ್ಲಿಲ್ಲ, ಏನಿರ್ಲಿಲ್ಲ. ಅವತ್ತು ಬರೀ ಕಳ್ಳರು ಕಾಟ ಇತ್ತು ಅವತ್ತು. ಅಂತ ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್ ಅವರೇ. ಈಗ ನಾವೆಲ್ಲಿ ಹೋಗ್ಲಿ ಮತ್ತೆ ಈಗ? ಅಲ್ಲ ಮೇಡಮ್, ನೀವು ಹೇಳ್ಬೇಕಲ್ಲ ಅವ್ರಿಗೆ. ಇದು ನ್ಯಾಯ ತೀರ್ಮಾನ ಒಂದೇ ಇರ್ಬೇಕು ಮೇಡಮ್ ಅವರೇ. ಅರ್ಥ ಆಯ್ತಾ? ಮಾಡ್ಕೊಂಡ್ ಬನ್ನಿ, ಆ ಕಡೆಯಿಂದಾನೆ ಮಾಡ್ಕೊಂಡ್ ಬನ್ನಿ. ಎಕ್ಸ್ಟ್ರಾ ಎಲೆ ಕೊಡಿ ಮೇಡಮ್ ಅವರೇ, ನಂಗೆ ಕೊಡಿ. ಕೂಲಿ ಗೀಲಿ ಮಾಡ್ಕೊಂಡು ತಿಂತೀವಿ ಮತ್ತೆ. ಈಗ ಅಲ್ಲಿ ಲಾಸ್ಟ್ ಅಲ್ಲಿ ಬಿಟ್ಟು ಬಂದ್ರಲ್ಲ ನೀವು. ನಾವು ಪರ್ಮಿಷನ್ ನಾವು ಕೇಳಕ್ ಹೋಗಿದ್ದೀವಿ ಮೇಡಮ್ ಅವರೇ. ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ನಮ್ಗೂ ನಾವು ಕೇಳಕ್ ಹೋಗಿದ್ದೀವಿ. ನಾವು 40 ವರ್ಷ ಕಾಂಗ್ರೆಸ್ ಅಲ್ಲಿ ಮಾಡಿದ್ದು ನಾವೇ. ನಮ್ಗೇನಿದೆ ಇಲ್ಲಿ? ಅಲ್ಲ, ನ್ಯಾಯ ನೀತಿ ಧರ್ಮ ಬೇಕಲ್ವಾ? ಅವಾಗ್ಲೂ ಅಲ್ಲ GH ಪಾಟೀಲ್ ಸಿಎಂ ಕಾಂಗ್ರೆಸ್, SM ಕೃಷ್ಣ ಅವರು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬಿಜೆಪಿ ಸಂಯುಕ್ತ ಸರ್ಕಾರ ಕುಮಾರಸ್ವಾಮಿ ಎಲ್ಲ ಬಂದ್ರು, ಆಯ್ತು. ಕೊಡಿ ನಮ್ಗೆ ಅಂತ ನಾವು ಕೇಳ್ತಾ ಇರೋದು. ಎತ್ತಿಸ್ಬಿಡಿ ಮತ್ತೆ. ನಿನ್ನೆ ಮೊನ್ನೆ ಬಂದ್ರೆ ಏನು ಮೇಡಮ್ ಅವರೇ? ನ್ಯಾಯ ತರ ಮಾಡಿ. ನಾವು ಎಲ್ಲರೂ ಉಪಸ್ಥಿತ ಬಿಡ್ತೀವಿ. ಒಂದು ಪಪ್ಪಾಯಿ ಕಟ್ ಮಾಡ್ಕೊಂಡಿದ್ದ ಇವನು, ಒಂದೆರಡು ಪಾನಿಪುರಿ ಏನೋ ಒಂದೆರಡು ಇಡ್ಲಿ ಮಾಡ್ಕೊಂಡು ನಾವಿದ್ವಿ. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಈಗ ಅಲ್ಲಿ ಸ್ಥಳೀಯ ವರ್ತಕರೊಬ್ರು ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ ನಾವು. ಎಲ್ರಿಗೂ ಒಂದೇ ನ್ಯಾಯ ಮಾಡಿ ಅಂತ ಕೇಳ್ತಿದ್ದಾರೆ. ಯಾಕೆ ಆ ಥರದ್ದೇನಾದ್ರೂ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತ ಪಾರ್ಶಾಲಿಟಿ ಮಾಡಿದ್ ಕಂಡು ಬಂತ? ಅದನ್ನ ಇವ್ರು ಎತ್ತಿರೋದಾ ಅಥವಾ ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೀಗೆ ಹೊರ ಹಾಕಿರೋದಾ? ಏನ್ ಎಕ್ಸಾಕ್ಟ್ಲಿ ಆಗಿತ್ತು? ಮಮತಾ, ಕ್ಲಿಯರ್ ಆಗಿ ಫ್ರಸ್ಟ್ರೇಷನ್ ಅನ್ನು ಹೊರಗಡೆ ಆಗ್ತಾ ಇರುವಂತದ್ದು. ಇವತ್ತಿನಿಂದ ಆರಂಭ ಆಗಿದೆ ತೆರವು ಮಾಡುವಂತ ಕಾರ್ಯಗಳೆಲ್ಲವೂ ಕೂಡ. ಬೇರೆ ಭಾಗಗಳಲ್ಲೂ ಕೂಡ ನೀವು ತೆರವು ಮಾಡಿ ಅನ್ನುವಂಥದ್ದು ಇವರು ಹೇಳ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಫುಟ್ಪಾತ್ಗಳಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿತ್ತು ಅದರ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಬೆಳಗ್ಗೆಯಿಂದ ನಾವು ಕೂಡ ಗಮನಿಸ್ತಾ ಇದೀವಿ. ಅದೇ ರೀತಿ ಈಗ ಮೆಜೆಸ್ಟಿಕ್ನಲ್ಲೂ ಕೂಡ ಆಗ್ತಾ ಇದೆ. ಬಟ್ ಬೇರೆ ಕಡೆ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಇವರು ಜನ ಈ ಭಾಗದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಮಾತ್ರ ತೊಂದರೆ ಆಗ್ತಾ ಇದೆ ಅನ್ನುವಂಥ ಭಾವನೆಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಆ ರೀತಿಯಾದಂಥ ಮಾತುಗಳು ಬಂತು. ಬಟ್ ಆದರೆ ಸದ್ಯ ಅಧಿಕಾರಿಗಳು ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ, ಜೊತೆಗೆ ಮನವಿಗಳಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ. ಅವರ ಕೆಲಸ ಕಾರ್ಯಗಳು ಅಥವಾ ಆದೇಶ ಏನಿತ್ತು ಅದರ ಪ್ರಕಾರವಾಗಿ ತೆರವು ಮಾಡುವಂಥ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇರುವಂಥದ್ದು. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಟಾಯ್ಲೆಟ್ ಅಂದರೆ ಮೆಜೆಸ್ಟಿಕ್ನ ಮುಖ್ಯ ರಸ್ತೆಯಲ್ಲಿ ಇದ್ದಂಥ ಸುಲಭ ಶೌಚಾಲಯದ ಪಕ್ಕದಲ್ಲಿ ಸಪರೇಟ್ ಆಗಿ ನಿಯಮ ಬಾಹಿರವಾಗಿ ಒಂದು ಅಂಗಡಿಯನ್ನ ನಿರ್ಮಾಣವನ್ನ ಮಾಡಿಕೊಳ್ಳಲಾಗಿತ್ತು. ಇದು ಯಾವುದೇ ರೀತಿಯಾಗಿ ಪಾಲಿಕೆ ಗಮನಕ್ಕೆ ಇರಲಿಲ್ಲ, ಅಧಿಕಾರಿಗಳ ಗಮನಕ್ಕೆ ಇರಲಿಲ್ಲ. ಬಟ್ ಈಗ ಕೊನೆಗೆ ಇದನ್ನ ಬಗ್ಗೆ ಮಾಹಿತಿ ಬಂದ ಕೂಡಲೇ ತೆರವು ಮಾಡುವಂತ ಸಂದರ್ಭದಲ್ಲಿ ಇದರ ಮಾಹಿತಿ ಸಿಕ್ಕಿದೆ ಕೂಡಲೇ ಇದನ್ನ ತೆರವು ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ವಿಜುವಲ್ಸ್ಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಟಾಯ್ಲೆಟ್ ಅನ್ನ ಹೊರತುಪಡಿಸಿ ಪಕ್ಕದಲ್ಲಿದ್ದಂತಹ ಪೂರ್ತಿ ಕಟ್ಟಡ ಏನಿತ್ತು, ಅಂಗಡಿ ಕಟ್ಟಡ, ಅದನ್ನ ತೆರವು ಮಾಡುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇಡೀ ರಸ್ತೆ ಅಂದ್ರೆ ಈ ರಸ್ತೆ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ಏನಿತ್ತು ಅದರ ಕಂಪ್ಲೀಟ್ ಆಗಿ ಅದರ ಮುಂಭಾಗದಲ್ಲಿ ಇದ್ದಂತಹ ಅಂಗಡಿ ಮುಂಗಟ್ಟುಗಳು, ಫುಟ್ಪಾತ್ ಮೇಲೆ ಇದ್ದಂತಹ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡುವಂತ ಕಾರ್ಯಗಳನ್ನ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳು ಇವರು ಇಲ್ಲಿನ ವ್ಯಾಪಾರಿಗಳು ಮಾಡ್ತಾ ಇರುವಂತಹ ವಿರೋಧಕ್ಕಾಗ್ಲಿ ಅಥವಾ ಅವರ ಮನವಿಗಳಿಗಾಗ್ಲಿ ಒಪ್ತಾ ಇಲ್ಲ. ಅದನ್ನ ತೆರವು ಮಾಡೇ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಆಕ್ರೋಶಗಳು ಅಥವಾ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಬಟ್ ತೆರವು ಕಾರ್ಯ ಅಂತೂ ಮುಂದುವರಿತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೊ ರೇಷನ್ ಕಾರ್ಡ್ ಕಟ್ಟಬೇಕು, ನಾ 9 ಸಾವಿರ ನಾನು ಗ್ಯಾಸ್ ಬಿಲ್ ಕಟ್ಟಬೇಕು. ಹೆಂಗ್ ಕಟ್ಲಿ ಸರ್ ನಾನು?
ನೀವು ನಿನ್ನೆ ರೆಫರ್ ಮಾಡಿ ನಿನ್ನೆ ಬಂದು ವಾರ್ ಮಾಡ್ಬೇಕಾಗಿತ್ತು, ನಾವು ಆಗ್ತಾ ಇದ್ದಿಲ್ಲ, ಇವತ್ತು ರೆಡಿ ಮಾಡ್ತಾ ಇದ್ದಿಲ್ಲ ನಾವು ಐಟಮ್. ಬೆಳಿಗ್ಗೆ ಬಂದ್ಬಿಟ್ಟು ತಂದ್ಬಿಟ್ಟು ಎತ್ಬಿಡಿ ಅಂತಂದ್ರೆ ಮಾಡಿ ಐಟಮ್ ಎಲ್ಲ ರೋಡಿ ಸುರಿಬೇಕು. ನಾನು ಸರ್ ಎಲ್ಲರೂ ನೋಟಿಸ್ನಾರು ಒಂದು ಜಾಗದಲ್ಲಿ ಅಂಟಿಸ್ಬೇಕಾಗಿದೆ ಸರ್. ಇಲ್ಲಿ ಅಧಿಕಾರಿಗಳು ನೋಟಿಸ್ನಾರು ಒಂದು ಅಂಟಿಸ್ಬೇಕು, ಹಿಂಗ್ ಇಡಂಗಿಲ್ಲ, ಹಿಂಗ್ ಮಾಡ್ಬಾರ್ದು ಅಂತ. ಹೌದಪ್ಪ, ಹಿಂಗ್ ಮಾಡ್ಬೇಕು ಅಂತವ ಒಂದು ನೋಟಿಸ್ನಾರ ಇಲ್ಲ ಯಾವ್ದಾದ್ರು ಒಂದು ಸಾರ್ವಜನಿಕ ಸ್ಥಳ ತಾನೇ ಇಲ್ಲೇ ಅಂಟಿಸ್ಬೇಕಾಯ್ತು. ಎತ್ತಿ ಸರ್, ಇಡೀ ಕಂಪ್ಲೀಟ್ ಎತ್ಬಿಡಿ ಸರ್, ಬೆಂಗಳೂರೇ ಸ್ವಚ್ಛ ಮಾಡ್ಬಿಡಿ ಸರ್.